Thank you, Lord Jesus. Praise the Lord. Praise the Lord. ನನ್ನ ಹೆಸರು ನರಸಪ್ಪದ. ನಮ್ಮೂರು ಚಿಮ್ಕೋಡ್ ಬೀದರ್, ಕರ್ನಾಟಕ. ನಾನು ಇಲ್ಲಿಗೆ ಬಂದಿದ್ದೆ ಉಪವಾಸ ಪ್ರೇಯರ್ ಕಡೆಯಿಂದಾಗಿ. ಹೈದರಾಬಾದ್, ತೆಲಂಗಾಣ, ಕೊತ್ತಗೂಡಂ, ಭದ್ರಾದ್ರಿ, ಹೇಮಚಂದ್ರಪುರಂ, ಅಮ್ಮ ತೇಜ ಮಿನಿಸ್ಟ್ರಿ ಚರ್ಚಿನಲ್ಲಿ ಬಂದಿದೆ. 40 ದಿವಸ ಉಪವಾಸ ಪ್ರೇಯರ್ ಕಡೆಯಿಂದಾಗಿ ಬಂದಿದೆ. ಉಪವಾಸ ಪ್ರೇಯರ್ ಹಿಡಿದಿದೆ. ಇಲ್ಲಿ ಭಾಳ ಅದ್ಭುತದ, ಭಾಳ ಅದ್ಭುತ ಕಾರ್ಯ ನಡೀಲತ್ತದ, ಭಾಳ ಚಮತ್ಕಾರಗಳು ನಡೀಲತ್ತವ. ಭಾಳ ಅದ್ಭುತದ. ಉಪವಾಸ ಪ್ರೇಯರ್ ಸ್ಟಾರ್ಟ್ ಆಗ್ಯದ 10 ತಾರೀಕು 1ನೇ ತಿಂಗಳು ಜನವರಿ 2026 ಸ್ಟಾರ್ಟ್ ಆಗ್ಯದ. ಇದು ಖತಮ್ ಆಗೋದು ಉಪವಾಸ ಪ್ರೇಯರ್ ಎಷ್ಟಕ್ಕದಂತಂದ್ರು ಜನವರಿ 10ಕ್ಕೆ ಸ್ಟಾರ್ಟ್ ಆಗ್ಯದ. ಫೆಬ್ರವರಿ 18 ತಾರೀಕಿಗೆ ಖತಮ್ ಆಯಿತು. ಅಮ್ಮ ತೇಜ ಮಿನಿಸ್ಟ್ರಿ ಉಪವಾಸ ಪ್ರೇಯರ್ ರಾತ್ರಿ 12 ಗಂಟೆದಲ್ಲಿಂದು ಉಪವಾಸ ಪ್ರೇಯರ್ ಸ್ಟಾರ್ಟ್ ಆಗ್ತದ. ಪೂರಾ ಹೊತ್ತು ಸೂರ್ಯ ಮುಳುಗಿನ ಮ್ಯಾಕ 6 ಗಂಟೆಗೆ ಉಪವಾಸ ಪ್ರೇಯರ್ ಮುಗಿತದ. ಉಪವಾಸ ಪ್ರೇಯರ್ ಹೆಂಗದಂತಂತಂದರು ರಾತ್ರಿ 12 ಗಂಟೆಲಿಂದು 6 ಗಂಟೆವರೆಗೆ ಅದ. ಈವ್ನಿಂಗು ನಾನು ನೀರನ್ನು ಕುಡಿಯಲ್ಲ, ಒಂದು ಹನಿನೂ ನಾಷ್ಟ ಇಲ್ಲ, ಏನಿಲ್ಲ. 6 ಗಂಟೆಗೆ ಉಪವಾಸ ಪ್ರೇಯರ್ ಮುಗ್ದಿನ ಮ್ಯಾಕ 1 ಗಿಲಾಸ್ ನೀರು ಕುಡಿತೆ, ಮತ್ತು 1 ಕಪ್ ಚಾಯ್, ಮತ್ತೇನದಂತಂತಂದ್ರೆ 1 ಬಿಸ್ಕೆಟ್ ತಿಂತೆ. ಉಪವಾಸ ಪ್ರೇಯರ್ ಬಿಟ್ಟಿನ ಮ್ಯಾಗ ಮತ್ತು 7 ಗಂಟೆಗೆ ಆನ್ಲೈನ್ ಸ್ಟಾರ್ಟ್ ಆಗ್ತದೆ. 7ರಿಂದ 10 ತನ 10:30ಕ್ಕೆ ಅನ್ನ ಪಲ್ಯ ಊಟ ಕೊಡ್ತಾರೆ. ಊಟ ಮಾಡ್ತೆ. ಅದ್ರ ಬಾದ್ ನಾವು ಮಕ್ಕೋತೇವೆ. ಅದ್ರ ಬಾದ್ ಮುಂಜಾನೆ ಎದ್ದು 5 ಗಂಟೆ ಕರೆಕ್ಟಾಗಿ ಇದು ಪ್ರೇಯರ್ ಸ್ಟಾರ್ಟ್ ಆಗ್ತದೆ. 5ರಿಂದ 7 ತನ. ಅದ್ರ ಬಾದ್ ಪ್ರೇಯರ್ ಖತಮ್ ಆಯ್ತದ. ಖತಮ್ ಹೋಗಿನ ಮ್ಯಾಕ ಎಲ್ಲರೂ ಮತ್ತು ಫ್ರೆಶ್ ಆಗಿ ಬರ್ತೇವೆ. ಬಂದು ಮತ್ತು 12 ಗಂಟೆಗೆ ಮಧ್ಯಾಹ್ನಕ್ಕೆ ಪ್ರೇಯರ್ ಸ್ಟಾರ್ಟ್ ಆಗ್ತದೆ, ಮತ್ತು 2 ಗಂಟೆಗೆ ಮುಗಿತವೆ. ಆ ಪ್ರೇಯರ್ ಮುಗ್ದಿನ ಮ್ಯಾಕ ಅದ್ರ ಬಾದ್ ಊಟ ಇಲ್ಲ, ನಾಷ್ಟ ಇಲ್ಲ, ಏನಿಲ್ಲ. ಡೈರೆಕ್ಟು ಪ್ರಾರ್ಥನಾ ಚಾಲು ಇರ್ತದೆ. ಬೈಬಲ್ ಓದ್ಕೊಂಬ ಚಾಲು ಆಯ್ತದೆ. 2ರಿಂದ 6 ಗಂಟೆ ತನಕ ಮತ್ತು ಬೈಬಲ್ ಓದ್ಕೊತೆ. ನಾ 6 ಗಂಟೆ 6 ತನ ಬೈಬಲ್ ಓದ್ಕೊತೆ. 6 ಗಂಟೆ ಅಂತಂದ್ರೆ ಭೀ 6, 7, 8 ತನಕ ಬೈಬಲ್ ಓದ್ಕೊತೆ. ಮತ್ತು ಪ್ರಾರ್ಥನಾ ಚಾಲು ಆಗ್ತದೆ. ಭಾಳ ಅದ್ಭುತ ನಡೀತದೆ. ಭಾಳ ಕಾರ್ಯಗಳವ. ಭಾಳ ಅಮ್ಮ ತೇಜ ಪಾಸ್ಟರ್ ಅಮ್ಮ ತೇಜ ಪಾಸ್ಟರ್ ಸರರು ಗೋಪುರಂ ಕಟ್ಕೊಂಡಾರ. ಆ ಜಾಗದಾಗ ಏನದಂತಂದ್ರು ಒಂದು ರೂಮ್ ಕಟ್ಟ್ಯಾರ, ಗೋಪುರಂ ಅಂತ. ಆ ರೂಮಿನಾಗ ಜನವರಿ 10ನೇ ತಾರೀಕು 1ನೇ ತಿಂಗಳದಾಗ ಏನದಂದ್ರೆ ಉಪವಾಸ ಪ್ರೇಯರ್ ರೂಮಿನಾಗ ಹೋಗ್ಯಾರ. ಇನ್ನೂ ಹೊರಗಡೆಗೆ ಬಂದಿಲ್ಲ. ಈಗ 18 ತಾರೀಕಿಗೆ ಅವ್ರು ಹೊರಗಡೆ ಬರ್ತಾರೆ. 18 ತಾರೀಕಿಗೆ ಹೊರಗೆ ಬರ್ತಾರೆ. ಅವ್ರು ಖಾಲಿ ನೀರಿನ ಮೇಲೆ ಉಪವಾಸ ಹಿಡ್ದಾರ. ಅವ್ರು ಹೊರಗೆ ಬಂದಿನ ಮ್ಯಾಕ ಭಾಳ ಅಭಿಷೇಕ ತುಂಬಿಕೊಂಡಾರ. ಅವ್ರು ಬಂದಿದ್ದಾಗ ಭಾಳ ಅದ್ಭುತ ಆಗದ. ಕುಡ್ಡೂರಿ ಕಣ್ಣು ಬರ್ತಾವ, ಕಿವಿ ಕೇಳಿಸ್ತಾರ, ಮೂಕೂರು ಮಾತಾಡ್ತಾವ, ಲಕ್ವ ಕಮ್ಮೈತದ, ಕ್ಯಾನ್ಸರ್ ಕಮ್ಮೈತದ, HIV, BP, ಶುಗರ್, ಥೈರಾಯ್ಡ್ ಎಲ್ಲ ರೋಗ ಬ್ಯಾನಿಗಳು ಕಮ್ಮೈತಾವ. ಎಲ್ಲ ದುಷ್ಟ ಆತ್ಮಗಳು ಸುಟ್ಟು ಹೋಗ್ತಾವ. ನಕಾರಾತ್ಮಗಳು ಹಾರಿ ಹೋಗ್ತಾವ. ಎಲ್ಲ ದೇವುಗಳು ಬಿಟ್ಟು ಹೋಗ್ತಾವ. ಮಾಟ ಮಂತ್ರ ಸುಟ್ಟು ಬೂದಿ ಆಗ್ತಾವ. ಭಾಳ ಅದ್ಭುತದ. ಭಾಳ ಕಾರ್ಯದ. ಮಕ್ಕಳಿಲ್ದರೆ ಮಕ್ಕಳಾಗ್ತದ. ಕೆಲಸಗಳಿದ್ರೆ ಕೆಲಸಗಳು ಸಿಗ್ತಾವ. ಸಾಲ ಇದ್ದರೆ ಸಾಲಗಳು ತೀರ್ತಾವ. ಹೆಂಗೆ ತೀರ್ತಾವ ದೇವ್ರು ಅದ್ಭುತ ಮಾಡ್ತಾರ. ಯೇಸು ಕ್ರಿಸ್ತ ಜಿಂದ ದೇವ್ರರ, ಸೃಷ್ಟಿಕರ್ತಾರ, ಪರಿಶುದ್ಧಾತ್ಮ ದೇವರು, ಯೆಹೋವ ದೇವರು, ಯೇಸು ಸ್ವಾಮಿ ದೇವರು, ಪರಿಶುದ್ಧಾತ್ಮ ದೇವರು, ತ್ರಿಯೇಕ ದೇವ್ರಹರ. ಅವರು ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರು. ಅವ್ರು ಭಾಳ ಅದ್ಭುತ ಮಾಡ್ತಾರ. ಜಿಂದ ದೇವ್ರಹರ, ಸೃಷ್ಟಿಕರ್ತಹರ, ಪರಮಾತ್ಮಹರ, ಪರಮೇಶ್ವರರ, ಮಹಾ ಡಾಕ್ಟರ್ಹರ, ಮಹಾ ಸೃಷ್ಟಿಕರ್ತಹರ. ಅವ್ರೊಬ್ಬರೇ ಹರ. ಈ ಭೂಮಿ ಮೇಲೆ ಅವ್ರೊಬ್ಬರೇ ಹರ. ಸ್ವರ್ಗದಾಗ ಭೀ ಅವ್ರೊಬ್ಬರೇ ಹರ.
ಎರಡೇ ಮಾಡ್ಯಾರ ಕುಲಗಳು, ಗಂಡು ಹೆಣ್ಣು ಕುಲ ಎರಡು ಮಾಡ್ಯಾರ. ದೇವರು ಒಬ್ಬರು ಯಾರ, ಅವ್ರ ಹೆಸರೇ ಯೇಸು ಕ್ರಿಸ್ತದ. ಅವರೇ ಸರ್ವಶಕ್ತಿಮಾನ್ ಹರ, ಅವರೇ ಪರಮಾತ್ಮ ಹರ, ಅವರೇ ಪರಮೇಶ್ವರ ಹರ, ಅವರೇ ಜಿಂದಾ ಹರ. ಅವರೇ ಖುದ್ ಹೇಳ್ತಾರ ಈ ಬೈಬಲ್ದಾಗ ಬರ್ದಿಂದದ, ನಾನೇ ಪುನರುತ್ಥಾನವು, ನಾನೇ ಜೀವವು, ನಾನೇ ಮಾರ್ಗವು, ನಾನೇ ಸತ್ಯವೂ ಆಗಿದ್ದೇನೆ. ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಪ್ರತಿಯೊಬ್ಬ ಮನುಷ್ಯ ನಂಬುವನು ಎಂದಿಗೂ ಸಾಯುವುದಿಲ್ಲ ಅಂತ ಹೇಳ್ತಾರೆ ಈ ಬೈಬಲ್ದಾಗ ಬರ್ದಿಂದದ. ಇದನ್ನು ಬೈಬಲ್ ಓದುತ್ತದೆ. ಪರಿಶುದ್ಧಾತ್ಮ ದೇವರು ನನಗೆ ಬುದ್ಧಿ ಕೊಟ್ಟರ, ನನಗೆ ಜ್ಞಾನ ಕೊಟ್ಟರ, ನನಗೆ ಧೈರ್ಯ ಕೊಟ್ಟರ, ನನಗೆ ಬಲ ಕೊಟ್ಟರ, ನನಗೆ ಆಶೀರ್ವಾದ ಕೊಟ್ಟರ. ನನ್ನ ಸಾಲ ತೀರ್ಸ್ಯಾರ, ಒಂದು 15 ಲಕ್ಷ ರೂಪಾಯಿ ಸಾಲ ತೀರ್ಸ್ಯಾರ. ನನಗೆ ದವಾಖಾನೆ ಇಲ್ಲ, ಗೋಲಿ ಇಂಜೆಕ್ಷನ್ಗಳು ಇಲ್ಲ, ಗೋಲಿ ಇಂಜೆಕ್ಷನ್ ನಡೆಯಲ್ಲ, ನನಗೇನು ಸಮಸ್ಯೆ ಇಲ್ಲ, ನನಗೆ ರೋಗ ಇಲ್ಲ, ಬ್ಯಾನಿ ಇಲ್ಲ, ನನಗೆ ಗೋಲಿಗಳು ನಡೆಯಲು ನನಗೇನು ಅಂಜಿಕೆ ಇಲ್ಲ, ಭಯ ಇಲ್ಲ. ದುಶ್ಮನ ಶತ್ರುಗಳು ಅಂಜೋದಿಲ್ಲ, ಯಾರಿಗೆ ಪೊಲೀಸರಿಗೆ ಅಂಜೋದಿಲ್ಲ, DSP ವಕೀಲಿಗೆ ಅಂಜೋದಿಲ್ಲ, ಈ ಭೂಮಿ ಮೇಲೆ ಯಾರು MLA MP ಗಳಿಗೆ ಅಂಜೋದಿಲ್ಲ, ಯಾರಿಗೆ ಅಂಜೋದಿಲ್ಲ. ನನಗೆ ಯೇಸು ಕ್ರಿಸ್ತ ಒಬ್ಬರೇ ದೇವ್ರ ಹರ, ಅವರೊಬ್ಬರೇ ಸರ್ವಶಕ್ತಿಮನ್ ಹರ, ಅವರು ನನ್ನ ತಂದೆ ಹರ, ಅವರು ನನ್ನ ತಾಯಿ ಹರ, ಅವ್ರು ನನ್ನ ಫ್ರೆಂಡ್ ಹರ, ನನ್ನ ರಕ್ಷಕ ಹರ, ನನ್ನ ಡಾಕ್ಟರ್ ಹರ, ನನ್ನ ಸರ್ವಶಕ್ತಿಮನ್ ಹರ, ನನ್ನ ಫ್ರೆಂಡ್ ಹರ. ಎಲ್ಲ ನನಗೆ ಅವರೇ ಹರ, ಅವ್ರಲ್ಲಿ ನನಗೆಲ್ಲ ಸಿಗ್ತದೆ. ಅವ್ರಿಗೆ ಬಿಟ್ಟರೆ ಯಾರೋ ಭೂಮಿ ಮೇಲಿಲ್ಲ, ಅವ್ರು ಒಬ್ಬರಿಗೆ ನೆಮ್ಕೊಂಡಿದೆ. ನಾನು ಜೀವ ಹೋಗೋಸ್ತಾನೆ ನೆಮ್ಕೋತೆ, ನಾನು ಎಂದಿಗೂ ಅವ್ರಿಗೆ ಬಿಡುವುದಿಲ್ಲ. ಭೂಮಿಗೆ ಇದ್ದ ಮಂದಿ, ಜಗತ್ತದಾಗಿ ಲೋಕದಾಗಿನ ಮಂದಿ ಎಲ್ಲ ಒಂದಾದ್ರೂ ಪರವಾಗಿಲ್ಲ, ಹೊಸ ಮಂದಿ ಒಂದು ಕಡೆ ನಿಂತರೆ ನಾವು ಒಬ್ಬನೇ ಒಂದು ಕಡೆ ನಿಂದಿರ್ತೆ. ಲೋಕದಾಗಿನ ಮಂದಿ ಪೂರ ಎಟ್ಟು ಜಡ್, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಸಾಯಿ ಒಂದು ಸೈಡು ನಿಂತರು ವಿರೋಧಾಗಿ ನಾ ಯೇಸು ಸ್ವಾಮಿ ಕಡೆದಾಗ ನಿಂದಿರ್ತೇವೆ. ಅವ್ರ ಕಡೆಯಿಂದ ಜೀವ ಕೊಳ್ಳೋಕೆ ತಯಾರಿದ್ದೆ. ಇದು ಸತ್ಯದ. ಅವ್ರ ದೇವರಾಗ ಎಂದು ಕೈ ಬಿಡುವುದಿಲ್ಲ, ನಾನು ಎಂದಿಗೂ ಸಾಯುವುದಿಲ್ಲ. ನನ್ನ ದೇವ್ರ ಜಿಂದಾರ, ನಾ ಜಿಂದ ಇರ್ತೇವೆ. ನನ್ನ ತಂದೆ ಯೇಸು ಸ್ವಾಮಿ ಹೇಳ್ಯಾರ, ಇದು ಶರೀರ ಗುಡಿದ ಒಳಗಿರೋ ಆತ್ಮನಂದ ಅಂತ ಹೇಳ್ಯಾರ. ದೇವರು ನಾನು ಒಳಗಡೆಗಿದ್ದರೆ ನನಗೆ ಭಯ ಇಲ್ಲ, ರೋಗ ಇಲ್ಲ, ಬ್ಯಾನಿ ಇಲ್ಲ, ಸಾವಿಲ್ಲ. ಇದು ಸತ್ಯ ಇದೆ, ಎಂದಿಗೂ ಸಾಯುವುದಿಲ್ಲ. ನನ್ನ ತಂದೆ ಎಂದಿಗೂ ಸತ್ತಿಲ್ಲ. ಜಿಂದಾಗ್ಯಾರ, ಸತ್ತರು ಭೀ ಸತ್ವ ಜಿಂದಾಗಿ ಮ್ಯಾಲೆ ಹೋಗ್ಯಾರ. ಅವ್ರು ನನಗಿಲ್ಲಿ ಜಿಂದಾಗ್ತಾರ. ಅವ್ರು ಬರಸ್ತಾನ ಸೇವೆ ಮಾಡ್ತೆ, ಲಾಖೋ ಕರಡೊಳ್ಳು ಮಂದಿ ಮನುಷ್ಯರಿಗೆ ವಾಕ್ಯಗಳು ಹೇಳ್ತೆ, ಪ್ರಾರ್ಥನೆ ಮಾಡ್ತೆ, ಅದ್ಭುತ ಕಾರ್ಯಗಳು ಮಾಡ್ತೆ. ದೇವ್ರು ನನಗೆ ಹೇಳಿದಾರ, ಅದ್ಭುತ ಕಾರ್ಯಗಳು ಮಾಡಿಸ್ತೆ ಅಂತ ಹೇಳ್ಯಾರ. ಕುಡ್ಡರು ಕುಂಟ್ರು, ಮೂಕರು ಕಿಡ್ರಿಗೆ ಎಬ್ಬಿಸ್ತಿ, ಸತ್ತಿನವ್ರಿಗೆ ಎಬ್ಬಿಸ್ತಿ ಅಂತ ಹೇಳ್ಯಾರ. ನಾನು ಮುಖಾಂತರ ದೇವ್ರ ಕಾರ್ಯ ಮಾಡ್ತಾರೆ. ನಾ ಪ್ರಾರ್ಥನೆ ಮಾಡ್ತೆ, ದೇವ್ರು ಅದ್ಭುತ ಮಾಡ್ತಾರೆ. ನಾನು ಪ್ರಾರ್ಥನೆ ಮಾಡ್ತೆ, ದೇವರೆಲ್ಲ ಸತ್ತಿನ ಹೆಣಗಳು ಎಬ್ಬಿಸ್ತಾರೆ ಯೇಸು ಸ್ವಾಮಿ. ಇದು ಸತ್ಯ ಇದೆ, ಇದು ಎಂದಿಗೂ ಚೇಂಜ್ ಆಗೋದಿಲ್ಲ. ನನ್ನ ತಂದೆ 9 ಮಕ್ಕಳು ಅಂತ ಹೇಳಿದ್ದಾರೆ. ಬರೇ ಬರ್ತಾವಲ್ಲ ಗಂಡಸು ಮಕ್ಕಳು. 2 ಗಂಡಸು ಮಕ್ಕಳು ಹೊಟ್ಟಿ ನಿಂತಿದೆ. ಗರ್ಭಿಣಿಯಾಗಿದ್ದಾಳೆ ನನ್ನ ಹೆಂಡತಿ ಮಾದೇವಿ, ಗರ್ಭಿಣಿಯಾಗಿದ್ದಾಳೆ. 2 ಗಂಡಸು ಮಕ್ಕಳು ಹುಟ್ಟುತ್ತಾ ಇದೆ. ಬರ್ತಾವೆ ನೋಡು, ಬಬ್ಬರ್ ಶೇರ್, ಶಿಮಗತ್ತಲೆ, ಉರಿ, ಚಳಿ, ಕೆಮ್ಮು, ನೆಗಡಿಲ್ಲ, ರೋಗ ಇಲ್ಲ, ಬ್ಯಾನಿಲ್ಲ, ದಾಕೋನಿ ಹೋಗಲ್ದಂಗೆ ನಾರ್ಮಲ್ ಡೆಲಿವರಿ ಆಗ್ತದೆ. ಮನೆಗೆ ಆಗ್ತದೆ, ನಾರ್ಮಲ್ ಡೆಲಿವರಿ ಆಗ್ತದೆ. ಸತ್ಯದ ಯೇಸು ಸ್ವಾಮಿ ಹೇಳೋ ಮಾತದ, ಇದು ಸತ್ಯ. ದೇವರು ಮಾತಾಡೋದು ಮಾತದ. ದೇವ್ರು ಏನು ಹೇಳ್ತಾರೆ ಅದೇ ಆಗ್ತದೆ. ಅದ್ಭುತ ಕಾರ್ಯ ಇರ್ತದೆ. ಯೇಸು ಮಸೀ ಕಿ ಜೈ, ಯೇಸು ಮಸೀ ಕಿ ಜೈ. ಪ್ರೆಜ್ ದ ಲಾರ್ಡ್, ಪ್ರೆಜ್ ದ ಲಾರ್ಡ್. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಐ ಲವ್ ಯು ಜೀಸಸ್. ಥ್ಯಾಂಕ್ ಯು ಪರಿಶುದ್ಧಾತ್ಮ, ಹೋಲಿ ಸ್ಪಿರಿಟ್ ತಂದೆ. ಥ್ಯಾಂಕ್ ಯು ಬಬ್ಬರ್ ಶೇರ್. ಥ್ಯಾಂಕ್ ಯು ಜೀಸಸ್.